ಹಾಯ್ ಗೆಳೆಯರೇ, ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ? ಓಕೆ, ಸೊ ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಸೆಷನ್ನಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದರೆ, ಸೊ ಪೊಲಿಟಿ ಹೇಳಿದ್ನಲ್ಲ, ಸಂವಿಧಾನದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸ್ನೆಲ್ಲ ನಾನು ಹೇಳಿದ್ದಲ್ಲ ನಿಮಗೆ. ಸೊ ಅದರಲ್ಲಿ ನಾವು ಇವತ್ತು ಏನು ತಿಳ್ಕೊಳ್ಳೋಣ ಅಂದರೆ, ಫಸ್ಟು ಒಂದು ಟಾಪಿಕ್ ಮುಗಿದಿದೆ ಆಲ್ರೆಡಿ, PTK. ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ಆ ಪ್ಲೇ ಲಿಸ್ಟು ಹೋಗಿ ನೋಡ್ಬೋದು. ಓಕೆನಾ? ಸೊ ಹಾಗಾದರೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ನಂಬರ್ 2 ಇರ್ತಕ್ಕಂಥದ್ದು, ಲೀಸ್ಟ್ನಲ್ಲಿ ನಂಬರ್ 2 ಇರ್ತಕ್ಕಂಥದ್ದು ಸಂವಿಧಾನದ ತಿದ್ದುಪಡಿಗಳು ಎಷ್ಟು ಇಂಪಾರ್ಟೆಂಟ್ ಅಂದರೆ ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ಎಕ್ಸಾಮಿನೇಷನ್ ದೃಷ್ಟಿಯಿಂದ. ಅರ್ಥ ಆಯ್ತಾ? ಸೊ ಹಾಗಾದರೆ ಆ ತಿದ್ದುಪಡಿಗಳೆಲ್ಲ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನು ನೋಡೋಣ. ಫಸ್ಟು ಏನಪ್ಪ ಅಂದರೆ, ಮೊದಲ ತಿದ್ದುಪಡಿ ಕಾಯ್ದೆ 1951, ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ 1951 ಅಂತ ಇದನ್ನು ಕರಿತೀವಿ. ಹಾಗಾದರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂದರೆ, ಸಿಂಪಲ್ ಫ್ರೆಂಡ್ಸ್, ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಂತಹ ಈ ತಿದ್ದುಪಡಿ. ಅರ್ಥ ಆಯ್ತಾ? ಆದರೆ ಇಲ್ಲಿ ಬರೀ ಭೂ ಸುಧಾರಣೆಗಳೇ ಆಗಿಲ್ಲ, ಇದು ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟ ತಿದ್ದುಪಡಿ ಅಂತ ಒಂದು ಹೆಸರುವಾಸಿಯಾಗಿದೆ ಇದು. ಹಾಗಾದರೆ ಬನ್ನಿ ನೋಡೋಣ ಏನೆಲ್ಲ ಇದೆ ಇದರಲ್ಲಿ ಅಂತಕ್ಕಂಥ. ಸೊ ಫಸ್ಟ್ ನೋಡಿ, ಅನುಚ್ಛೇದ 15 ಕ್ಲಾಸ್ 4 ಇದನ್ನು ರಾಜ್ಯಗಳು ಮಾಡಬೇಕಾಗುತ್ತೆ. ಈ ವಿಧಿನ ಸೇರಿಸಿದ್ದಾರೆ 15 ಕ್ಲಾಸ್ 4. ಇದರಲ್ಲೇನಿಲ್ಲ, ಸಿಂಪಲ್ ನೋಡಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಪ್ರಗತಿಗೆ ರಾಜ್ಯ ಸರ್ಕಾರಗಳು ಶ್ರಮಿಸಬೇಕಾಗುತ್ತದೆ. ಓಕೆ, ಇಷ್ಟು ಈ ಆರ್ಟಿಕಲ್ ಹೇಳುತ್ತೆ. ಈ ಆರ್ಟಿಕಲ್ನ ಯಾವಾಗ ಸೇರಿಸಿದ್ದಾರೆ ಅಂದರೆ, ಮೊದಲನೇ ತಿದ್ದುಪಡಿಯಲ್ಲಿ 15 ಕ್ಲಾಸ್ 4 ಆರ್ಟಿಕಲ್ನ ಸೇರಿಸಿದ್ದಾರೆ. ಮತ್ತು ಇದರಲ್ಲಿ 2 ಆರ್ಟಿಕಲ್ನ ಸೇರಿಸಿದ್ದಾರೆ, 31A ಮತ್ತು 31B, ಇವೆರಡನ್ನು ಸೇರಿಸಿದ್ದಾರೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಈ ತಿದ್ದುಪಡಿಯಲ್ಲಿ 9th ಶೆಡ್ಯೂಲನ್ನು ಸೇರಿಸಿದ್ದಾರೆ. 9th ಶೆಡ್ಯೂಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಿದೆ ತಾನೇ. ಇದನ್ನು ಮೊದಲನೇ ತಿದ್ದುಪಡಿಯಲ್ಲೇ ಸೇರಿಸಿದ್ದಾರೆ. ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಮತ್ತು ಆರ್ಟಿಕಲ್ 19 ಯಾವುದ್ರ ಬಗ್ಗೆ ಹೇಳುತ್ತೆ? ಆರ್ಟಿಕಲ್ 19 ಸಿಂಪಲ್ ಆಗಿ ನಮ್ಮ ಸ್ವತಂತ್ರದ ಬಗ್ಗೆ ಹೇಳುತ್ತೆ. ಆ ಸ್ವತಂತ್ರ ಯಾವುದಿದೆ? ವಾಕ್ ಸ್ವತಂತ್ರ, ಮಾತನಾಡುವ ಸ್ವತಂತ್ರ ಆಗಿರಬಹುದು, ಸಂಚರಿಸುವ ಸ್ವತಂತ್ರ ಅಂದರೆ ವಲಸೆ ಹೋಗುವ ಸ್ವತಂತ್ರ ಆಗಿರ್ಬೋದು, ಸಭೆ ಕಟ್ಟುವ ಸ್ವತಂತ್ರ ಆಗಿರಬಹುದು, ಸಂಘ ಕಟ್ಟುವ ಸ್ವತಂತ್ರ ಆಗಿರಬಹುದು. ಇವೆಲ್ಲ ಸ್ವತಂತ್ರಗಳ ಬಗ್ಗೆ ಮಾತಾಡುತ್ತಲ್ಲ. ಹಾಗಾದರೆ ಇಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕಿದೆ ಈ ಆರ್ಟಿಕಲ್ಗೆ, ಈ ವಿಧಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕಿದೆ. ಆ ರಿಸ್ಟ್ರಿಕ್ಷನ್ಸ್ ಏನಪ್ಪ ಅಂದರೆ, ಸಿಂಪಲ್ ಇಷ್ಟೇ ನೋಡಿ, 3 ರಿಸ್ಟ್ರಿಕ್ಷನ್ಸ್ ಇದೆ. ಸಾರ್ವಜನಿಕ ಆದೇಶದ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕಿದೆ. ಮತ್ತು ವಿದೇಶಿ ರಾಜ್ಯಗಳೊಂದಿಗೆ ಸ್ನೇಹ ಸಂಬಂಧ ಬೆಳೆಸೋದನ್ನು ರಿಸ್ಟ್ರಿಕ್ಟ್ ಮಾಡಿದೆ. ಎಕ್ಸ್ಪೆಷಲಿ ನಮ್ಮ ಶತ್ರು ರಾಷ್ಟ್ರಗಳ ಜೊತೆ ನಾವು ಸ್ನೇಹ ಸಂಬಂಧವನ್ನು ಬೆಳೆಸಬಾರ್ದು ಅಂತ ಈ ವಿಧಿ ಹೇಳುತ್ತೆ. ಮತ್ತು ಲಾಸ್ಟ್ ಏನಪ್ಪ ಅಂದರೆ, ಯಾವುದೇ ಒಂದು ಅಪರಾಧ ಆಗ್ತಿದೆ ಅಂದರೆ ಅದಕ್ಕೆ ಕುಮ್ಮಕ್ಕು ಕೊಡಬಾರ್ದು, ಅಂದರೆ ಅದನ್ನು ಪ್ರಚೋದನೆ ಕೊಡಬಾರ್ದು. ಅದಕ್ಕೆ ಇನ್ನೂ ಮಾಡೋ ಅಂತ ನಾವು ಪ್ರೋತ್ಸಾಹ ಕೊಡಬಾರ್ದು ಅಂತಕ್ಕಂಥದ್ದನ್ನು ಈ ಆರ್ಟಿಕಲ್ಸು ನಲ್ಲಿ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. 3 ರಿಸ್ಟ್ರಿಕ್ಷನ್ಸ್. ಓಕೆನಾ? ಸೊ ಐ ಹೋಪ್ ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಮೊದಲನೇ ತಿದ್ದುಪಡಿ. ನೆಕ್ಸ್ಟ್ ಇವಾಗ 7th ಅಮೆಂಡ್ಮೆಂಟ್ ಆ್ಯಕ್ಟ್ಗೆ ಹೋಗೋಣ. ಹಾಗಾದರೆ ಇವ್ರು ಏನು ಜಂಪ್ ಆಗಿಬಿಟ್ರು 1ರಿಂದ 7ಗೆ ಅಂದರೆ, 7th ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ಈ 7th ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ ಏನೇನಪ್ಪ ಇದೆ ಅಂತ ಸ್ವಲ್ಪ ನೋಡೋಣ ಬನ್ನಿ. ಸೊ ಫಸ್ಟ್ ನೋಡಿ, ನಮ್ಮ ಇಡೀ ರಾಜ್ಯ ಅಂದರೆ ದೇಶ, ಸೊ 4 ಕ್ಲಾಸ್ಗಳಲ್ಲಿ ಡಿವೈಡ್ ಆಗಿತ್ತು. ಕ್ಲಾಸ್ 1, ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D ಅಂತ. ಅರ್ಥ ಆಯ್ತಾ? ಅದನ್ನು ರದ್ದು ಮಾಡಿದ್ದಾರೆ. ಅದನ್ನು ರದ್ದು ಮಾಡಿ 14 ರಾಜ್ಯಗಳು ಮತ್ತು 6 ಯೂನಿಯನ್ ಟೆರಿಟರಿಗಳಾಗಿ ಮಾಡಿದ್ರು. ಅರ್ಥ ಆಯ್ತಾ? ಹಾಗಾದರೆ ಇದು ಯಾವುದ್ರ ಬೇಸಿಸ್ ಮೇಲೆ ಮಾಡಿದ್ರು ಅಂದರೆ, ಲಿಂಗ್ವಿಸ್ಟಿಕ್ ಬೇಸಿಸ್ ಮೇಲೆ ಅಂದರೆ, ತಲೆ ಕೆಡಿಸ್ಕೋಬೇಡಿ, ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಯಿತು. ಹಾಗಾದರೆ ಅದರಲ್ಲಿ ಮೊದಲ ರಾಜ್ಯ ಯಾವುದು ಕ್ರಿಯೇಟ್ ಆಗಿದ್ದು ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ. ನೀವು ಇಲ್ಲಿ ಒಂದು ಕೆಲಸ ಮಾಡಬೇಕು, ಅದು ಯಾವ ಇಯರ್ನಲ್ಲಿ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ, ಸರಿನಾ? ಸೊ ಐ ಥಿಂಕ್ ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ. ಸೊ ಮತ್ತು 7th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಅಂದರೆ 7ನೇ ತಿದ್ದುಪಡಿ ಕಾಯ್ದೆಯಲ್ಲಿ ಇನ್ನೊಂದು ಬಂತು. ಏನಪ್ಪ ಅಂದರೆ, ಹೈಕೋರ್ಟ್ ಇರುತ್ತಲ್ಲ, ಈ ಹೈಕೋರ್ಟು 1 ಅಥವಾ 2 ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಇರಬಹುದು ಅಂತ ಈ ತಿದ್ದುಪಡಿ ಹೇಳ್ತು.
ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ನೋಡಿ 24ನೇ ತಿದ್ದುಪಡಿ ಕಾಯ್ದೆ. ಸೊ 1971, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ಪ್ರಕರಣ ಬರುತ್ತೆ, ಗೋಲಕ್ನಾಥ್ ಪ್ರಕರಣ ಅಂತ 1967ನಲ್ಲಿ. ಈ ಪ್ರಕರಣ ಏನಪ್ಪ ಹೇಳುತ್ತಂದರೆ ಸಿಂಪಲ್, ಇವಾಗ ಸುಪ್ರೀಂ ಕೋರ್ಟ್ ಇದೆ ಅಲ್ಲ, ಸುಪ್ರೀಂ ಕೋರ್ಟ್ ಏನು ಹೇಳ್ತಂದರೆ ಯಾವುದೇ ಕಾರಣಕ್ಕೂ ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂಗ ಇಲ್ಲ ಅಂತ ಹೇಳ್ತು. ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡೋಂಗಿಲ್ಲ ಅಂತ ಹೇಳ್ತು ಸುಪ್ರೀಂ ಕೋರ್ಟ್. ಅದಕ್ಕೆ ಕೌಂಟರ್ ಆಗಿ ವಿಧಿ 13(4) ಬಂತು. ಈ ವಿಧಿ 13(4) ಏನಪ್ಪ ಹೇಳುತ್ತಂದರೆ ಸಿಂಪಲ್ ಇಷ್ಟೇ. ಸೊ ನಾವು ಅಂದರೆ ಸಂಸತ್ತು ಮೂಲಭೂತ ಹಕ್ಕುಗಳನ್ನೇ ಅಲ್ಲ, ನಾವು ಬೇಕಾದರೆ ಸೊ ಎಂಟೈರ್ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿಬಿಡ್ತು ಇದು. ಸೊ ಇದು ಕೌಂಟರ್ ಕೊಡ್ತು ಸುಪ್ರೀಂ ಕೋರ್ಟ್ಗೆ ಸಂಸತ್ತು. ಅರ್ಥ ಆಯ್ತಾ? ಇಷ್ಟು ನಾವು ತಿಳ್ಕೊಬೇಕು ವಿಧಿ 13(4)ನಲ್ಲಿ. ಸೊ ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ವಿಧಿ ಬರುತ್ತೆ 368 ಕ್ಲಾಸ್ 3 ಅಂತ. ಸೊ 368 ಕ್ಲಾಸ್ 3 ಅಂತ. ಈ ವಿಧಿ ಏನಪ್ಪ ಹೇಳುತ್ತಂದರೆ, ಈ ವಿಧಿ ಕ್ರಿಯೇಟ್ ಆಗೋದು 24ನೇ ತಿದ್ದುಪಡಿಯಲ್ಲಿ. ಓಕೆ, ಹಾಗಾದರೆ ಈ ವಿಧಿ ಏನು ಹೇಳುತ್ತೆ? ಈ ವಿಧಿ ಏನು ಹೇಳುತ್ತಂದರೆ ಸಿಂಪಲ್ ಇಷ್ಟೇ. ಸೊ ಸಪೋಸ್ ಇವಾಗ ನಾವು ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ತಿದ್ದೀವಿ, ಅರ್ಥ ಆಯ್ತಾ? ಸೊ ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ತಿದ್ದೀವಿ, ಆ ಮಸೂದೆ, ಆ ಬಿಲ್ ರಾಷ್ಟ್ರಪತಿ ಹತ್ರ ಹೋಗುತ್ತೆ. ಆ ಬಿಲ್ ರಾಷ್ಟ್ರಪತಿ ಹತ್ರ ಹೋದರೆ ರಾಷ್ಟ್ರಪತಿ ಯಾವುದೇ ಕಾರಣಕ್ಕೂ ಅದನ್ನು ರಿಜೆಕ್ಟ್ ಮಾಡೋಂಗಿಲ್ಲ, ಅದನ್ನು ರಿಜೆಕ್ಟ್ ಮಾಡೋಂಗೇ ಇಲ್ಲ. ಸೊ ಇಮ್ಮಿಡಿಯೇಟ್ ಸೈನ್ ಹಾಕಿ ಕಳಿಸ್ತಾ ಇರಬೇಕು, ಅಗ್ರಿ ಮಾಡಬೇಕು. ಇಷ್ಟು ಇದನ್ನು ತಿಳಿಸುತ್ತೆ 368 ಕ್ಲಾಸ್ 3 ಬಿಲ್. ಓಕೆ, ನೆಕ್ಸ್ಟ್ 38ನೇ ತಿದ್ದುಪಡಿ ಕಾಯ್ದೆ 1975. 38ನೇ ತಿದ್ದುಪಡಿ ಕಾಯ್ದೆ 1975 ಅಧ್ಯಕ್ಷರು ಮತ್ತು ತುರ್ತು ಪರಿಸ್ಥಿತಿಗಳು ಅಂತ ಹಾಕಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ ಸಿಂಪಲ್, ಅಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಸಪೋಸ್ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ರು, ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ. ಇಷ್ಟೇ ತಿಳ್ಕೊಂಡ್ಬಿಟ್ರೆ ಸಾಕಿದ್ರ ಬಗ್ಗೆ. ನೆಕ್ಸ್ಟ್ 39ನೇ ತಿದ್ದುಪಡಿ ಕಾಯ್ದೆ 1975. ಸೊ ಇದು ಏನಪ್ಪ ಅಂದರೆ ನೋಡಿ, ರಾಜನಾರಾಯಣ್ ಪ್ರಕರಣ ಬರುತ್ತೆ ಇಲ್ಲಿ. ಈ ರಾಜನಾರಾಯಣ್ ಪ್ರಕರಣ ಅಂದರೆ ಸೊ ಅದು ವರ್ಸಸ್ ಇಂದಿರಾ ಗಾಂಧಿ ಆಗುತ್ತೆ, ಅದಿರಲಿ. ಸೊ ಇಲ್ಲಿ ಏನೆಲ್ಲ ಮಾಡಿದ್ರಂದರೆ, ಇವಾಗ ಪ್ರೆಸಿಡೆಂಟ್ ಆಯಿತು, PM ಆಯಿತು, ಮತ್ತು ಪ್ರೆಸಿಡೆಂಟ್ ಆಯಿತು, ವೈಸ್ ಪ್ರೆಸಿಡೆಂಟ್ ಆಯಿತು, ಸ್ಪೀಕರ್ ಆಯಿತು, ಡೆಪ್ಯೂಟಿ ಸ್ಪೀಕರ್ ಆಯಿತು. ಅರ್ಥ ಆಯ್ತಾ? ಇವ್ರ ಎಲೆಕ್ಷನ್ಸ್ ಏನೆಲ್ಲ ನಡೆಯುತ್ತಲ್ಲ, ಇವ್ರ ಎಲೆಕ್ಷನ್ಸನ್ನು, ಇವರ ಹುದ್ದೆಗಳನ್ನು ಸೊ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಸೊ 1939 ಆರ್ಟಿಕಲ್ ತಿದ್ದುಪಡಿ ತಿಳಿಸುತ್ತೆ. ಇಷ್ಟು ನಾವು ತಿಳ್ಕೊಂಡ್ಬಿಟ್ರೆ ಸಾಕು. ಓಕೆ, ಇನ್ನೊಂದು ಸರಿ ಹೇಳ್ತೀನಿ ನೋಡಿ, 38ನೇ ತಿದ್ದುಪಡಿ ಮತ್ತು 39ನೇ ತಿದ್ದುಪಡಿ ಒಂದೇ ಸಮಯದಲ್ಲಿ ಆಗಿರುತ್ತೆ 1975ನಲ್ಲಿ. 38ನೇ ತಿದ್ದುಪಡಿ ಏನು ಹೇಳುತ್ತಂದರೆ, ಸಪೋಸು ರಾಷ್ಟ್ರಪತಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಅಂದರೆ ಆ ತುರ್ತು ಪರಿಸ್ಥಿತಿಯನ್ನು ಕೋರ್ಟು ಪ್ರಶ್ನೆ ಮಾಡೋಂಗಿಲ್ಲ. 39ನೇ ತಿದ್ದುಪಡಿ ಏನು ಹೇಳುತ್ತಂದರೆ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಸ್ಪೀಕರು, ಡೆಪ್ಯೂಟಿ ಸ್ಪೀಕರ್ ಇವರುಗಳ ಹುದ್ದೆಗಳಿದೆ ಅಲ್ಲ, ಈ ಹುದ್ದೆಗಳು ಇವರ ಚುನಾವಣೆಗಳಿಗೆ ಸಂಬಂಧಪಟ್ಟಿದ್ದು, ಇವರ ಹುದ್ದೆಗಳಿಗೆ ಎಸ್ಪೆಷಲಿ ಸಂಬಂಧಪಟ್ಟಿದ್ದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಅಂತಕ್ಕಂಥದ್ದನ್ನು ಇದು ಹೇಳುತ್ತೆ. ಓಕೆ, ಇಷ್ಟು ನಾವು ತಿಳ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ನೋಡೋಣ 42ನೇ ತಿದ್ದುಪಡಿ. ಅತ್ಯಂತ ಭಯಂಕರವಾಗಿರ್ತಕ್ಕಂತಹ ಮತ್ತು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ತಿದ್ದುಪಡಿ. ಹಾಗಾದರೆ ಈ ತಿದ್ದುಪಡಿಯಲ್ಲಿ ಏನೇನಾಯಿತು ಅಂತ ಒಂದು ಸರಿ ನೋಡ್ಬಿಡೋಣ. ನೋಡಿ, ಈ ತಿದ್ದುಪಡಿನಲ್ಲಿ ಮೊದಲು ಏನಾಗುತ್ತಂದರೆ ಪ್ರಸ್ತಾವನೆ, ಪ್ರಿಯಾಂಬಲ್, ಪೀಠಿಕೆ. ಸೊ ಇದನ್ನು ತಿದ್ದುಪಡಿ ಮಾಡ್ತಾರೆ. ಮೊದಲ ಬಾರಿಗೆ ಒಂದೇ ಸರಿ ಅದು ತಿದ್ದುಪಡಿ ಆಗಿರೋದು, ಅದನ್ನು ತಿದ್ದುಪಡಿ ಮಾಡ್ತಾರೆ. ಏನಂತ ಸೇರಿಸ್ತಾರೆ ಅದನ್ನು ತಿದ್ದುಪಡಿ ಮಾಡಿ, ಅದು ತಿದ್ದುಪಡಿ ಮಾಡಿಬಿಟ್ಟು 1976 42nd ಅಮೆಂಡ್ಮೆಂಟಲ್ಲಿ SSI ಅಂತಕ್ಕಂಥದ್ದನ್ನು ಸೇರಿಸ್ತಾರೆ. SSI ಅಂದರೆ ಇದೊಂದು ಶಾರ್ಟ್ಕಟ್ಟು. ಸೊ ಹಾಗಾದರೆ ಎಸ್ ಅಂದರೆ ಏನು? ಸೋಷಿಯಲಿಸ್ಟ್, ಸಮಾಜವಾದಿ. ಇನ್ನೊಂದು ಎಸ್ ಅಂದರೆ ಏನು? ಸೆಕ್ಯುಲರ್, ಜಾತ್ಯತೀತ. ಐ ಅಂದರೆ ಏನು? ಇಂಟಿಗ್ರಿಟಿ, ಐಕ್ಯತೆ. ಈ ಪದಗಳನ್ನ ಸೇರಿಸ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ ಅಂದರೆ ಫಂಡಮೆಂಟಲ್ ಡ್ಯೂಟೀಸ್ ಭಾಗ 4A ಸೇರಿಸ್ತಾರೆ. ಅರ್ಥ ಆಯ್ತಾ? ಇಷ್ಟು ನಾವು ತಿಳ್ಕೋಬೇಕು. ಇಷ್ಟು ನಾವು ತಿಳ್ಕೊಂಡಿದ್ದೀವಿ ಅಂದರೆ ಸೊ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಯಿತು. ಮತ್ತು ಮೂರನೇದು ಏನಪ್ಪ ಅಂದರೆ ಲೋಕಸಭೆಯ ಅವಧಿ ಇದೆ ಅಲ್ಲ, ಲೋಕಸಭೆಯ ಅವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಇನ್ಕ್ರೀಸ್ ಮಾಡ್ತಾರೆ.
ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಅಧ್ಯಕ್ಷರಿಗೆ ಸಚಿವ ಸಂಪುಟ ಸಲಹೆ ನೀಡಬಹುದು. ನೀಡಿದರೆ ಅಧ್ಯಕ್ಷರು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಅರ್ಥ ಆಯ್ತಾ? ಸೊ ಅಧ್ಯಕ್ಷರಿಗೆ ಅಂದರೆ ರಾಷ್ಟ್ರಪತಿಗೆ ಸಚಿವ ಸಂಪುಟ ಕ್ಯಾಬಿನೆಟ್ ಮಿನಿಸ್ಟ್ರಿ ಸಲಹೆಗಳು ನೀಡಿದರೆ ಅದನ್ನು ರಿಜೆಕ್ಟ್ ಮಾಡೋಂಗಿಲ್ಲ. ನೀನು ಯಾವ ನನಗೆ ಹೇಳೋ ಸೈಡ್ಗೆ ಹೋಗೋ ಅನ್ನೋಂಗಿಲ್ಲ. ಅರ್ಥ ಆಯ್ತಾ? ಸೊ ಅಕ್ಸೆಪ್ಟ್ ಅಟ್ ಎನಿ ಕಾಸ್ಟ್ ಸರಿನಪ್ಪ ಕೊಡು ಅಂತ ಅಕ್ಸೆಪ್ಟ್ ಮಾಡಬೇಕು. ಅರ್ಥ ಆಯ್ತಾ? ಇದು ಮತ್ತು ಜುಡಿಷಿಯಲ್ ರಿವ್ಯೂ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ, ತುಂಬ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ನೋಡಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ರಿಟ್ ಪವರ್ಸ್ ಇರುತ್ತೆ. ರಿಟ್ ಪವರ್ ಮತ್ತು ಜುಡಿಷಿಯಲ್ ರಿವ್ಯೂಸ್ ಪವರ್ ಇರುತ್ತಲ್ಲ, ಈ ಎರಡೂ ಪವರ್ಗಳನ್ನ ಕಿತ್ಕೊಂಡ್ಬಿಡ್ತು ಈ ತಿದ್ದುಪಡಿ. ಸುಪ್ರೀಂ ಕೋರ್ಟ್ಗೆ ರಿಟ್ ಪವರ್, ಸುಪ್ರೀಂ ಕೋರ್ಟ್ನ ರಿಟ್ ಪವರ್ ಯಾವುದು? 32ನೇ ಆರ್ಟಿಕಲ್ ಸುಪ್ರೀಂ ಕೋರ್ಟ್ನ ರಿಟ್. ಮತ್ತು ಸೊ ಇನ್ನೊಂದು ಹೈಕೋರ್ಟ್ನಲ್ಲಿ ರಿಟ್ಟನ್ನು ಹೊರಡಿಸಬೇಕಾಗಿದ್ದರೆ ಯೂಸ್ ಮಾಡ್ತಕ್ಕಂಥ ವಿಧಿ ಯಾವುದು? 226ನೇ ವಿಧಿ. ಸೊ ಮತ್ತು ಜುಡಿಷಿಯಲ್ ರಿವ್ಯೂ ಇವೆಲ್ಲ ಪವರ್ಸ್ನ ಕ್ಯಾನ್ಸಲ್ ಮಾಡಿಬಿಡುತ್ತೆ, ಕಿತ್ಕೊಂಡ್ಬಿಡುತ್ತೆ ಈ ತಿದ್ದುಪಡಿ. ಓಕೆ, ನಾವು ಇಷ್ಟು ತಿಳ್ಕೊಬೇಕು. ನೆಕ್ಸ್ಟ್ ನೋಡಿ, ಸೊ ಲೋಕಸಭೆದು ಅವಧಿ ಹೇಳಿದ್ದೀನಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಪ್ರೆಸಿಡೆಂಟ್ ರೂಲ್ನ 6 ತಿಂಗಳಿಂದ ಸೊ 1 ವರ್ಷಕ್ಕೆ ಜಾಸ್ತಿ ಮಾಡೋದು. ಪ್ರೆಸಿಡೆಂಟ್ ರೂಲ್ ಅಂದರೆ ಏನಪ್ಪ? ಸೊ ಅದೇ ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿ ಹೇಳ್ತಾರಲ್ಲ ಅದನ್ನು. ಓಕೆ, ಸೊ ಸ್ಟೇಟ್ ಎಮರ್ಜೆನ್ಸೀಸ್ ಅಂತ ಕರಿತೀವಿ ಅದನ್ನು. ಮತ್ತು ಇನ್ನೊಂದೇನಪ್ಪ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ತುಂಬ ಇಂಪಾರ್ಟೆಂಟು. ಸೊ ಅದು ಹೇಳೋಣ. ಅದಾದ ನಂತರ ಸೊ 4 ಹೊಸ ಲೇಖನಗಳನ್ನು ಸೇರಿಸಲಾಯಿತು. 4 ಹೊಸ ಲೇಖನಗಳು ಅಂದರೆ ಯಾವ್ಯಾವು? 4 ಹೊಸ ಲೇಖನಗಳು ಅಂದರೆ DPSPಗೆ ಸೇರಿಸ್ತಾರೆ. ಅರ್ಥ ಆಯ್ತಾ? ಸೊ ಸಪೋಸ್ ಇವಾಗ ನೋಡಿ, ಅದು ಯಾವ್ಯಾವ ಅಂದರೆ 39 ವಿಧಿ ಏನು ಹೇಳುತ್ತೆ ಅಂದರೆ ಮಕ್ಕಳ ಆರೋಗ್ಯದ ಅಭಿವೃದ್ಧಿ ಕುರಿತು ಹೇಳುತ್ತೆ. ಮತ್ತು 39A ಏನು ಹೇಳುತ್ತೆ ಅಂದರೆ ಬಡವರಿಗೆ ಉಚಿತ ಕಾನೂನಿನ ನೆರವು ನೀಡಬೇಕಂತ ಹೇಳುತ್ತೆ. 39A ಏನು ಹೇಳುತ್ತಂದರೆ ಸೊ ಸಿಂಪಲ್ ಇಷ್ಟೇ, ನೀವು ತಿಳ್ಕೊಳ್ಳಿ. ಸೊ 39A ಏನು ಹೇಳುತ್ತಂದರೆ ಬಡವರಿಗೆ ಉಚಿತ ಕಾನೂನಿನ ನೆರವು ನೀಡಬೇಕಂತ ಹೇಳುತ್ತೆ. 43A ಏನು ಹೇಳುತ್ತಂದರೆ ಕಾರ್ಖಾನೆಗಳ ನಿರ್ವಹಣೆಯಲ್ಲಿ ಭಾಗವಹಿಸಲು ಕಾರ್ಮಿಕರಿಗೆ ಅನುಮತಿ ನೀಡಬೇಕಾಗುತ್ತೆ ಅಂತ ಹೇಳುತ್ತೆ. 43A ಏನು ಹೇಳುತ್ತಂದರೆ ಕಾರ್ಖಾನೆಗಳಿದೆ ಅಲ್ಲ, ಕಾರ್ಖಾನೆಗಳು ಫ್ಯಾಕ್ಟ್ರೀಸು, ಆ ಫ್ಯಾಕ್ಟ್ರೀಸ್ನಲ್ಲಿ ವರ್ಕರ್ಸ್ ಇರ್ತಾರಲ್ಲ ಅವ್ರಿಗೂ ಅವಕಾಶ ನೀಡಬೇಕು. ಎಲ್ಲಿ? ಸೊ ಆ ಕಾರ್ಖಾನೆಗಳ ಮ್ಯಾನೇಜ್ಮೆಂಟ್ನಲ್ಲಿ ಸೊ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ 48A ಏನು ಹೇಳುತ್ತಂದರೆ ಪರಿಸರ, ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆ ಮಾಡಬೇಕಂತ 48A ವಿಧಿ ಹೇಳುತ್ತೆ. ಈ ಎಲ್ಲ ವಿಧಿಗಳನ್ನು 42ನೇ ತಿದ್ದುಪಡಿ 1976ರಲ್ಲಿ DPSP ಆಗಿ ಸೇರಿಸುತ್ತಾರೆ. ಅರ್ಥ ಆಯ್ತಾ? ಇಷ್ಟು ನಾವು ತಿಳ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ನೋಡಿ, ಸೊ ಸಂವಿಧಾನದ ತಿದ್ದುಪಡಿ ಮಾಡಿ ಬಯಸಿದರೆ ಅದರ ಮೇಲೆ ಜುಡಿಷಿಯಲ್ ರಿವ್ಯೂ ಆಗಲ್ಲ. ಸೊ ನೋಡಿ, ಇಲ್ಲಿ ಜುಡಿಷಿಯಲ್ ರಿವ್ಯೂ ಅಂತ ಹೇಳಿದೆ ಅಲ್ಲ. ಸೊ ಸಪೋಸು ಸಂಸತ್ತು ಏನು ಮಾಡುತ್ತೆ? ಸಂಸತ್ತು ಒಂದು ಸಂವಿಧಾನದ ತಿದ್ದುಪಡಿ ಮಾಡಬೇಕು ಅಂತ ಬಯಸ್ತಾ ಇದೆ. ಆಗ ಅದ್ರ ಮೇಲೆ ಯಾವುದೇ ಕಾರಣಗಳು ನ್ಯಾಯಾಂಗಗಳು ಜುಡಿಷಿಯಲ್ ರಿವ್ಯೂ ಮಾಡೋಂಗಿಲ್ಲ. ಅರ್ಥ ಆಯ್ತಾ? ಸೊ ಇಷ್ಟು ತಿಳ್ಕೊಳ್ಳಿ ಈ ಜುಡಿಷಿಯಲ್ ರಿವ್ಯೂ ಬಗ್ಗೆ. ಮತ್ತು ಇನ್ನೂ ಏನಪ್ಪ ಅಂದರೆ ಸಿಂಪಲ್ಲಾಗಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಸೊ ಭಾರತದ ಯಾವುದೇ ಮೂಲೆಯಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಹೇರಬಹುದು. ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ನೋಡಿ, 5 ವಿಷಯಗಳನ್ನು ರಾಜ್ಯ ಪಟ್ಟಿಯಿಂದ ಸಮಕಾಲೀನ ಪಟ್ಟಿಗೆ ವರ್ಗಾಯಿಸಲಾಯಿತು. ಸಮಕಾಲೀನ ಪಟ್ಟಿ ಅಂದರೆ ಸೊ ನೋಡಿ, ಕಾನ್ಕರೆಂಟ್ ಲಿಸ್ಟ್ ಅಂತ ನೀವು ಕೇಳಿರ್ತೀರ. ಕಾನ್ಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿ ಅಂತ, ಅದನ್ನು ಸಮಕಾಲೀನ ಪಟ್ಟಿ ಅಂತಲೂ ಕರಿತೀವಿ. ಸೊ ಅದು ಫಸ್ಟ್ ಯಾವುದಪ್ಪ ಅಂದರೆ ಒಂದು ಎಜುಕೇಷನ್, 2ನೇದು ಫಾರೆಸ್ಟ್, 3ನೇದು ಪ್ರೊಟೆಕ್ಷನ್ ಆಫ್ ವೈಲ್ಡ್ ಲೈಫ್ ಅಂದರೆ ಅಲ್ಲಿ ಅನಿಮಲ್ಸು ಬರುತ್ತೆ ಮತ್ತು ಬರ್ಡ್ಸು ಬರುತ್ತೆ. 4ನೇದು ತೂಕ ಮತ್ತು ಅಳತೆ. ಅರ್ಥ ಆಯ್ತಾ? 5ನೇದು ನ್ಯಾಯದ ಆಡಳಿತ. ಅರ್ಥ ಆಯ್ತಾ? ಸೊ ಇಷ್ಟು ನಾವು ತಿಳ್ಕೊಬೇಕಾಗುತ್ತೆ. 5 ವಿಷಯಗಳು ಸೊ ಸ್ಟೇಟ್ ಲಿಸ್ಟಿಂದ ಕಾನ್ಕರೆಂಟ್ ಲಿಸ್ಟ್ಗೆ ಹೋಗುತ್ತೆ. ಫಸ್ಟ್ ಎಜುಕೇಷನ್, ಸೆಕೆಂಡ್ ಫಾರೆಸ್ಟ್, 3ನೇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಂದರೆ ಅಲ್ಲಿರ್ತಕ್ಕಂತಹ ಅನಿಮಲ್ಸ್ ಮತ್ತು ಬರ್ಡ್ಸ್ನ ಪ್ರೊಟೆಕ್ಟ್ ಮಾಡೋದು, 4ನೇದು ತೂಕ ಮತ್ತು ಅಳತೆ, 5ನೇದು ನ್ಯಾಯದ ಆಡಳಿತ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ 44ನೇ ತಿದ್ದುಪಡಿ. 44ನೇ ತಿದ್ದುಪಡಿ ಅಂದರೆ ಸಿಂಪಲ್
ಏನೂ ಇಲ್ಲ. 42ನೇ ತಿದ್ದುಪಡಿಗೆ ಅದು ಕೌಂಟರ್. ಇಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬರುತ್ತೆ, ಜನತಾ ಸರ್ಕಾರ ಬರುತ್ತೆ, ಮೊರಾರ್ಜಿ ದೇಸಾಯಿ ರವರ ಸರ್ಕಾರ ಬರುತ್ತೆ. 1978ನಲ್ಲಿ 44 ಅಮೆಂಡ್ಮೆಂಟ್ ಆಗುತ್ತಿದ್ದು. ಅರ್ಥ ಆಯ್ತಾ? ಇದನ್ನು ಇಷ್ಟು ತಿಳ್ಕೊಂಡ್ಬಿಡಿ. ಹಾಗಾದರೆ ಇಲ್ಲಿ ಸೇಮ್ ಅಲ್ಲಿ ಏನೆಲ್ಲ ನಡೀತಲ್ಲ ಅದೆಲ್ಲ ಆಪೋಸಿಟ್. ಇಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ಗಳಿತ್ತು. ಅರ್ಥ ಆಯ್ತಾ? ರಿಟ್ಟು ಹೊರಡಿಸ್ಬೋದು ನಾವು 32ನೇ ಆರ್ಟಿಕಲ್ ಪ್ರಕಾರ. ಅದೇ ಹೈಕೋರ್ಟ್ನಲ್ಲೂ ಸಮೇತ ನಾವು ರಿಟ್ನ ಹೊರಡಿಸ್ಬೋದು. 226ನೇ ವಿಧಿ ಪ್ರಕಾರ ಜುಡಿಷಿಯಲ್ ರಿವ್ಯೂನೂ ಮಾಡ್ಬೋದು, ಸುಪ್ರೀಂ ಕೋರ್ಟ್ನಲ್ಲೂ ಮಾಡ್ಬೋದು, ಹೈಕೋರ್ಟ್ನಲ್ಲೂ ಮಾಡ್ಬೋದು. ಆದರೆ ಇದನ್ನು ಕಸಿದುಕೊಂಡಿತ್ತು 42ನೇ ತಿದ್ದುಪಡಿ. ಇದನ್ನು ಮತ್ತೆ ವಾಪಸ್ ತರಲಾಯಿತು, ಮತ್ತೆ ರೀಸ್ಟೋರ್ ಮಾಡಿದ್ರು. ಎಲ್ಲಿ? 44ನೇ ತಿದ್ದುಪಡಿಯಲ್ಲಿ. ಮತ್ತೆ ಲೋಕಸಭೆ ಅವಧಿ ಇದೆ ಅಲ್ಲ, 6 ವರ್ಷಕ್ಕೆ ಏರಿಸಿದ್ರು. ಅಲ್ಲಿ 42nd ಅಮೆಂಡ್ಮೆಂಟಲ್ಲಿ ಇದನ್ನು ಮತ್ತೆ 5 ವರ್ಷಕ್ಕೆ ಇಳಿಸಿದ್ರು. ಓಕೆ, ಇಷ್ಟು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್, ಆಂತರಿಕ ಅಡಚಣೆಗಳ ಹೆಸರು ಶಸ್ತ್ರದಂಗೆ ಎಂದು ಬದಲಾಯಿಸಲಾಗಿತ್ತು. ಅಂದರೆ ಸಿಂಪಲ್ ಏನಿಲ್ಲ. ಸೊ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ನ ಆರ್ಮಡ್ ಲಬಿಲಿಯನ್ಸ್ ಅಂತ ಚೇಂಜ್ ಮಾಡಿದ್ರು. ಇಷ್ಟು ತಿಳ್ಕೊಂಡ್ಲಿ. ನ್ಯಾಷನಲ್ ಎಮರ್ಜೆನ್ಸಿ ಘೋಷಿಸಬೇಕಾದ್ರೆ ರಾಷ್ಟ್ರಪತಿಗಳು ಕ್ಯಾಬಿನೆಟ್ ಮಿನಿಸ್ಟರ್ನ ಲಿಖಿತ ರೂಪದ ಸಲಹೆ ಅಂದರೆ ಪರ್ಮಿಷನ್ ಪಡ್ಕೋಬೇಕು, ರಿಟರ್ನ್ ಸ್ಟೇಟ್ಮೆಂಟ್. ಇಷ್ಟನ್ನು ಇದು ಹೇಳುತ್ತೋ. ನೆಕ್ಸ್ಟ್, ಆಸ್ತಿಯ ಹಕ್ಕನ್ನು ಫಂಡಮೆಂಟಲ್ ರೈಟ್ ಬದಲಾಗಿ ಅದನ್ನು ಕಾನೂನಿನ ಹಕ್ಕಾಗಿ ಮಾರ್ಪಡಿಸಿದ್ರು. ಅರ್ಥ ಆಯ್ತಾ? ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್, ಅದು ಯಾವುದೇ ಸಂದರ್ಭದಲ್ಲಿ ಅಟ್ ಎನಿ ಕಾಸ್ಟ್ ಯಾವುದೇ ಎಮರ್ಜೆನ್ಸಿ ಆಗಿರಲಿ ಆರ್ಟಿಕಲ್ 20 ಆ್ಯಂಡ್ 21 ರದ್ದಾಗಲ್ಲ, ಯೂನಿವರ್ಸಲ್ ಆರ್ಟಿಕಲ್ಸ್ ಇವು ಅಂತ ಇಲ್ಲಿ ಘೋಷಣೆ ಮಾಡಿದ್ರು. ನೆಕ್ಸ್ಟ್ ನೋಡಿ, ಇಲ್ಲಿ 52nd ತಿದ್ದುಪಡಿ ಕಾಯ್ದೆ 1985. ಓಕೆ, 1985ರ 52ನೇ ತಿದ್ದುಪಡಿ ಕಾಯ್ದೆ. ಇಲ್ಲಿ 10ನೇ ಶೆಡ್ಯೂಲನ್ನು ಸೇರಿಸ್ತಾರೆ. 10th ಶೆಡ್ಯೂಲ್ನ ಸೇರಿಸ್ತಾರೆ. 10th ಶೆಡ್ಯೂಲ್ನ ಸೇರಿಸಿ ಆಂಟಿ ಡಿಫೆಕ್ಷನ್ ಲಾ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅದನ್ನೆಲ್ಲ ಲೈವ್ ಆಗಿ ನೋಡಿದ್ದೀರಾ ಒಂದು ವರ್ಷದ ಹಿಂದೆ ನಮ್ಮ ಕರ್ನಾಟಕದಲ್ಲಿ. ಒಂದು 2-3 ವರ್ಷದ ಹಿಂದೆ ನೋಡಿದ್ದೀರಾ. ಇರಲಿ. ನೆಕ್ಸ್ಟ್ ನೋಡಿ, 61ನೇ ತಿದ್ದುಪಡಿ ಕಾಯ್ದೆ 1987. ಇದು ರಾಜೀವ್ ಗಾಂಧಿ ಗೌರ್ಮೆಂಟ್ ಇರುತ್ತೆ ಸೆಂಟ್ರಲಲ್ಲಿ. 21 ವರ್ಷದಿಂದ 18 ವರ್ಷಕ್ಕೆ ಏಜಿನ ಮತದಾನದ ವಯಸ್ಸು ಕಡಿಮೆ ಮಾಡ್ತಾರೆ. ಅರ್ಥ ಆಯ್ತಾ? ಇಷ್ಟಾಯಿತು. ನೆಕ್ಸ್ಟ್ 69ನೇ ತಿದ್ದುಪಡಿ 1991. ಇದೇನಪ್ಪ ಅಂದರೆ ಭಾರತದಲ್ಲಿ ಒಂದು ರಾಜಧಾನಿಯಾಗಿ ಹುಟ್ಕೊಳ್ಳುತ್ತೆ, ಯೂನಿಯನ್ ಟೆರಿಟರಿ ಆಗಿರ್ತಕ್ಕಂಥ ದೆಹಲಿ. ಅರ್ಥ ಆಯ್ತಾ? ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ 73ನೇ ತಿದ್ದುಪಡಿ ಕಾಯ್ದೆ 1992. ಪಂಚಾಯತ್ ರಾಜ್ ಪಾರ್ಟ್ 9 ಪಂಚಾಯತ್ ರಾಜ್ ಬಗ್ಗೆ ಹೇಳುತ್ತೆ. ಅಲ್ಲಿ 11th ಶೆಡ್ಯೂಲ್ನ ಸೇರಿಸ್ತಾರೆ. 11th ಶೆಡ್ಯೂಲ್ನಲ್ಲಿ 29 ಫಂಕ್ಷನಲ್ ಐಟಮ್ಸ್ನ ಸೇರಿಸ್ತಾರೆ, ವಿಷಯಗಳನ್ನ ಸೇರಿಸ್ತಾರೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತು 74ನೇ ತಿದ್ದುಪಡಿ ಕಾಯ್ದೆ 1992. ಇಲ್ಲೇನಪ್ಪ ಆಗುತ್ತೆ? ಇಲ್ಲೇನಾಗುತ್ತೆ ಅಂದರೆ ಪುರಸಭೆಗಳು, ಮುನ್ಸಿಪಾಲಿಟೀಸ್ ಪಾರ್ಟ್ 9(1). ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ 12th ಶೆಡ್ಯೂಲ್ಗೆ 18 ಫಂಕ್ಷನಲ್ ಐಟಮ್ಸ್ನ ಮುನ್ಸಿಪಾಲ್ಗೆ ಸಂಬಂಧಪಟ್ಟಂತೆ ಸೇರಿಸ್ತಾರೆ. ಇಷ್ಟು ತಿಳ್ಕೋಬೇಕು. ನೆಕ್ಸ್ಟ್ 86ನೇ ತಿದ್ದುಪಡಿ ಕಾಯ್ದೆ 2002. 86ನೇ ತಿದ್ದುಪಡಿ ಕಾಯ್ದೆ. ಇಲ್ಲೇನೇನಪ್ಪ? ಎಜುಕೇಷನ್ ಈಸ್ ಫಂಡಮೆಂಟಲ್ ರೈಟ್ ಅಂತ ಹೇಳುತ್ತೆ. ಶಿಕ್ಷಣವು ಮೂಲಭೂತ ಹಕ್ಕು ಅಂತ ಹೇಳುತ್ತೆ. ಯಾವ ವಿಧಿ ಸೇರಿಸ್ತಾರೆ? 21A. 21ಗೆ ಸಬ್ ಕ್ಲಾಸ್ ಎ ಸೇರಿಸಿ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, 6ರಿಂದ 14 ವರ್ಷದೊಳಗೆ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀಡಬೇಕು ಎಂದು ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ 45 DPSP ಎಲ್ಲಿ ಬರುತ್ತೆ? ಇದೇನು ಹೇಳುತ್ತೆ ಅಂದರೆ 6 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ 51A ಏನಪ್ಪ ಹೇಳುತ್ತೆ ಅಂದರೆ ಸಿಂಪಲ್ ಇಷ್ಟೇ. ಏನಪ್ಪ ಅಂದರೆ ಪೋಷಕರ ರೆಸ್ಪಾನ್ಸಿಬಿಲಿಟಿ. 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು ಪೋಷಕರ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುತ್ತೆ.
ಸೊ ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ, ಇಷ್ಟು 91st ತಿದ್ದುಪಡಿ ಕಾಯ್ದೆ. ಯಾಕಪ್ಪ 91st ತಿದ್ದುಪಡಿ ಕಾಯ್ದೆ ಅಂತ ಬರೆದಿದ್ದಾರೆ ಅಂದರೆ, ಇಲ್ಲಿ ನೋಡಿ ಒಂದು ಆರ್ಟಿಕಲ್ನ ಸೇರಿಸಿದ್ದಾರೆ, 75th ಕ್ಲಾಸ್ ಎ ಅಂತಕ್ಕಂಥದ್ದು. ಇಲ್ಲಿ 15% ಅಂತ ಬರೆದಿದ್ದೀನಿ. 15% ಅಂದರೆ ಸಿಂಪಲ್ ಏನಿಲ್ಲ, ಇವಾಗ ಲೋಕಸಭೆಯಲ್ಲಿ ಸ್ಟ್ರೆಂತ್ ಇರುತ್ತಲ್ಲ, ಆ ಸ್ಟ್ರೆಂತಲ್ಲಿ 15% ಅಷ್ಟು ಸ್ಟ್ರೆಂತ್ ಮಾತ್ರ ಮಂತ್ರಿಗಳಾಗಬೇಕು, ಮಿನಿಸ್ಟರ್ಗಳಾಗಬೇಕು ಅಂತ ಹೇಳ್ತಾರೆ. ಸೊ ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ 99th ತಿದ್ದುಪಡಿ ಕಾಯ್ದೆ 2014. ಅಲ್ಲಿ ನೋಡಿ, ಇದು ಕೋರ್ಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಅರ್ಥ ಆಯ್ತಾ. ಇಲ್ಲಿ ಏನೇನೇ ಬರುತ್ತಪ್ಪ, ಇಲ್ಲಿ ಬರ್ತಕ್ಕಂಥವು ತುಂಬ ಇದೆ. ಕೊಲಿಜಿಯಂ ಸಿಸ್ಟಮ್ ಅಂತಕ್ಕಂಥದ್ದು. ಕೊಲಿಜಿಯಂ ಸಿಸ್ಟಮ್ ಏನಪ್ಪ, ಜಡ್ಜ್ಗಳನ್ನು ನೇಮಕ ಮಾಡೋದನ್ನು ಕೊಲಿಜಿಯಂ ಸಿಸ್ಟಮ್ ಅಂತ ಕರಿತೀವಿ. ಅರ್ಥ ಆಯ್ತಾ. ಸೊ ಜಡ್ಜ್ಗಳಿಗೆ ಸಂಬಂಧಪಟ್ಟಿದ್ದು ಇದು ತಿದ್ದುಪಡಿ. ಸೊ ಮತ್ತು NJAC ಅಂತ ಕರಿತೀವಿ. NJAC ಅಂದರೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತಕ್ಕಂಥದ್ದು. ಇನ್ನೊಂದ್ಸರಿ ಹೇಳ್ತೀನಿ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತಕ್ಕಂಥದ್ದು ಇದು ಬರುತ್ತೆ. ಈ ಕೊಲಿಜಿಯಂ ಸಿಸ್ಟಮ್ ಹೊರಟೋಗಿ ಒಂದು ಕಮಿಷನ್ ಕ್ರಿಯೇಟ್ ಆಗುತ್ತೆ, ಜಡ್ಜಸ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು. ಅದಾದ ನಂತರ 2015ರಲ್ಲಿ ಸುಪ್ರೀಂ ಕೋರ್ಟ್ ಸೊ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡುತ್ತೆ. ಅರ್ಥ ಆಯ್ತಾ. ಈ ಕೊಲಿಜಿಯಂ ಸಿಸ್ಟಮ್ ಫಸ್ಟೇ ಹೊರಟೋಗಿರುತ್ತೆ, ಇದು ಹೋಗಿನೇ NJAC ಬರುತ್ತೆ, NJACನ ಸಮೇತ ಕ್ಯಾನ್ಸಲ್ ಮಾಡಿಬಿಡುತ್ತೆ. ಮತ್ತು 2015ನಲ್ಲಿ ಸುಪ್ರೀಂ ಕೋರ್ಟ್ ಪ್ರತಿಯೊಂದನ್ನು ಕ್ಯಾನ್ಸಲ್ ಮಾಡಿಬಿಡುತ್ತೆ. ಈ ತಿದ್ದುಪಡಿನೇ ಕ್ಯಾನ್ಸಲ್ ಮಾಡಿಬಿಡುತ್ತೆ. 2016ರಲ್ಲಿ ಇದು ಬಂದಿರತಕ್ಕಂಥದ್ದು GSTಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ 2018ಕ್ಕೆ ಆಗಿದ್ದರೆ 105ನೇ ತಿದ್ದುಪಡಿ 2021ಕ್ಕೆ ಆಗಿದೆ. ಸೊ ಅಲ್ವಾ, 102ನೇ ತಿದ್ದುಪಡಿ 2018ರಲ್ಲಿ ಆಗಿದ್ದರೆ 105ನೇ ತಿದ್ದುಪಡಿ 2021ಕ್ಕೆ ಆಗಿದೆ. ಎಷ್ಟು ತಿಳ್ಕೊಳ್ಳಿ. ಇಲ್ಲಿ ಏನಂದರೆ 102ನೇ ತಿದ್ದುಪಡಿ ಏನು ಹೇಳುತ್ತೆ, NCBC ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಈ ಕಮಿಷನ್ನು ಫಸ್ಟೇ ಉಟ್ಕೊಂಡಿರುತ್ತೆ, ಆದರೆ ಇದಕ್ಕೆ 2018ರಲ್ಲಿ ಒಂದು ಸಾಂವಿಧಾನಿಕ ಪ್ಲೇಸ್ ಸಿಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಸಿಗುತ್ತೆ. ಅರ್ಥ ಆಯ್ತಾ. ಸೊ ಇದಕ್ಕೆ ಆರ್ಟಿಕಲ್ ಕ್ರಿಯೇಟ್ ಆಗುತ್ತೆ 338B ಅಂತ. ಹಾಗಾದರೆ 105ಕ್ಕೆ ಹೆಂಗೆ ಲಿಂಕ್ ಮಾಡ್ತೀರಾ ಇದನ್ನು ಅಂತ ಹೇಳಿದ್ರೆ ಸಿಂಪಲ್. ಈ ಬ್ಯಾಕ್ವರ್ಡ್ ಕ್ಲಾಸಸ್ ಇದೆ ಅಲ್ಲ, ಬ್ಯಾಕ್ವರ್ಡ್ ಕ್ಲಾಸಸ್ಸು ಸೊ ಫಸ್ಟು ಅದು ಸೆಂಟ್ರಲ್ ಅಂಡರಲ್ಲಿ ಇತ್ತು, ಲೈಕ್ ರಾಷ್ಟ್ರಪತಿ. ಸೊ ಪ್ರತಿಯೊಂದು ಸ್ಟೇಟ್ಗೂ ಒಂದೊಂದು ಗವರ್ನರ್ ಇರ್ತಾರಾ, 102ನೇ ತಿದ್ದುಪಡಿಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಸ್ಟೇಟ್ಗೂ ಒಬ್ಬೊಬ್ಬ ಗವರ್ನರ್ ಇರ್ತಾರೆ. ಗವರ್ನರ್ ಯಾರಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಗವರ್ನರ್ ರಾಷ್ಟ್ರಪತಿಗಳಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ರಾಷ್ಟ್ರಪತಿಗಳಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಮೇಲೆ ಮಾಹಿತಿ ಏನಾದರೂ ಕೊಡಬೇಕಾದ್ರೆ ಗವರ್ನರ್ಗಳು ಕೊಡ್ತಾರೆ. ಅದನ್ನು ರಾಷ್ಟ್ರಪತಿ ಅಂಗೀಕಾರ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಅರ್ಥ ಆಯ್ತಾ. ಸೊ ಆವಾಗ 102ನೇ ತಿದ್ದುಪಡಿಯಲ್ಲಿ ಆ ರೀತಿ ಇತ್ತು. ಇವಾಗ 105ನೇ ತಿದ್ದುಪಡಿ 2021ರಲ್ಲಿ ಏನಾಗಿದೆ ಅಂದರೆ ವಿಷಯ, ಆ ಬ್ಯಾಕ್ವರ್ಡ್ ಕ್ಲಾಸಸ್ನ ಸ್ಟೇಟ್ ಲೀಸ್ಗೆ ಸೇರಿಸಲಾಗಿದೆ. ಅದಕ್ಕೋಸ್ಕರ ಇವಾಗ ಇಲ್ಲಿ ಸೆಂಟ್ರಲ್ ಯಾವುದೇ ಕಾರಣಕ್ಕೂ ಬರಲ್ಲ, ರಾಷ್ಟ್ರಾಧ್ಯಕ್ಷರು ಯಾವುದೇ ಕಾರಣಕ್ಕೂ ಬರಲ್ಲ, ಇಲ್ಲಿ ಗವರ್ನರ್ ಸೊ ಇದನ್ನು ಡಿಸಿಷನ್ ತಗೊಳ್ತಾರೆ. ಮತ್ತು ರಾಜ್ಯದವರು ಇದರ ಬಗ್ಗೆ ಡಿಸಿಷನ್ನ ತಗೊತಾರೆ. ಇಷ್ಟೇ. 105ನೇ ತಿದ್ದುಪಡಿಯಲ್ಲಿ ಆ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಕ್ಕಂತಹ ಒಂದು ವಿಷಯವನ್ನು ಸ್ಟೇಟ್ ಲೇಸ್ಗೆ ಸೇರಿಸಿದ್ದಾರೆ. ಇಷ್ಟೇ. 102ನೇ ತಿದ್ದುಪಡಿಯಲ್ಲಿ NCBC ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಕ್ಕಂಥದ್ದಕ್ಕೆ ಒಂದು ಸಾಂವಿಧಾನಿಕ ದರ್ಜೆ ಸಿಗಿರುತ್ತೆ. ಇಷ್ಟು ನಾವು ತಿಳ್ಕೊಂಡ್ಬಿಟ್ರೆ ಸಾಕು. ಮತ್ತು 103ನೇ ತಿದ್ದುಪಡಿ ಎಕನಾಮಿಕಲಿ ವೀಕರ್ ಸೆಕ್ಷನ್, EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ 10% ರಿಸರ್ವೇಷನ್ ಇಲ್ಲಿ ಸಿಗುತ್ತೆ. ಅರ್ಥ ಆಯ್ತಾ. ಸೊ ಇಷ್ಟು ನಾವು ಫಸ್ಟು ಬರೀ ಸೊ ಕ್ಯಾಸ್ಟ್ ಬೇಸಿಸ್ ಮೇಲೆ, ಸೊ ಆಧಾರದ ಇದ್ದರೂ ಕ್ಯಾಸ್ಟ್ ಬೇಸಿಸ್ ಮೇಲೆ ಮತ್ತು ಜನರು ಎಷ್ಟು ಜನ ಇದ್ದಾರೆ, ಕಡಿಮೆ ಜನ ಇದ್ದರೆ ಅದನ್ನು ನಾವು ಏನಂತ ಮೈನಾರಿಟಿ ಅಂತ ತಗೊತೀವಲ್ಲ. ಸೊ ಕಡಿಮೆ ಜನರು ಇದ್ದರೆ ಮೈನಾರಿಟಿ. ಇವಾಗ ಸೊ ಯಾರು ಎಕನಾಮಿಕಲಿ ವೀಕ್ ಆಗಿರ್ತಾರೆ ಅವ್ರಿಗೂ ಸಮೇತ ರಿಸರ್ವೇಷನ್ 10% ಸಿಗ್ತಾ ಇದೆ. ಅರ್ಥ ಆಯ್ತಾ. 103ನೇ ತಿದ್ದುಪಡಿ ಪ್ರಕಾರ. ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ, ಇವಾಗ ಇಲ್ಲಿ 104ನೇ ತಿದ್ದುಪಡಿ ಕಾಯ್ದೆ ಸಿಂಪಲ್ ಇಷ್ಟೇ. SC ಮತ್ತು STಗಳವರಿಗೆ ಸೊ ಲೋಕಸಭೆಯಲ್ಲಿ ಫಸ್ಟು 70 ಇಯರ್ಸ್ ಇತ್ತು
ಡ್ಯೂರೇಷನ್, ಅರ್ಥಾತ್ 70 ವರ್ಷಗಳವರೆಗೂ ಅವರು ಇರ್ಬೋದು. ಇವಾಗ 70ರಿಂದ 80 ವರ್ಷಗಳನ್ನು ಮಾಡಿದ್ದಾರೆ ಲೋಕಸಭೆ ಸೀಟುಗಳಿಗೆ, ಅರ್ಥ ಆಯ್ತಾ? ಸೊ ಹಾಗಾದರೆ ಮತ್ತೆ ಆಂಗ್ಲೋ ಇಂಡಿಯನ್ ಅಂತ ಒಂದು ಸೀಟ್ ಇತ್ತು, ಹುದ್ದೆ ಇತ್ತು. ಸೊ ನಮ್ಮ ಸ್ಟೇಟಲ್ಲಿ ಮತ್ತು ಸೆಂಟರಲ್ಲಿ, ಸೊ ಲೈಕ್ ವಿಧಾನಮಂಡಲದಲ್ಲಿ ಮತ್ತು ಸಂಸತ್ತಿನಲ್ಲಿ ಅವನ್ನೆರಡನ್ನು ಕಿತ್ತು ಬಿಸಾಕ್ಬಿಟ್ರು, ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ರು. ಅರ್ಥ ಆಯ್ತಾ? ಆಂಗ್ಲೋ ಇಂಡಿಯನ್ ಹುದ್ದೆನ ರಿಮೂವ್ ಮಾಡಿಬಿಟ್ರು. ಇಷ್ಟು ತಿಳ್ಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಮೇ ಬಿ 80% 90% ಕವರ್ ಆಗಿದೆ. ಲೆವೆಲ್ 2ನಲ್ಲಿ ಇನ್ನೂ ಒಂದು 3ರಿಂದ 4 ತಿದ್ದುಪಡಿಗಳು ಮಿಸ್ ಆಗಿದ್ರೆ ಅದನ್ನು ಡಿಸ್ಕಸ್ ಮಾಡಿಬಿಟ್ರೆ ಇದು ಕಂಪ್ಲೀಟಾಗಿ ಪರಿಪೂರ್ಣ ಆಗುತ್ತೆ. ಒಂದು ಕ್ವೆಶನ್ನ 95 ಮೋರ್ ದೆನ್ 95% ಪಾಸಿಬಿಲಿಟೀಸ್ ಇರುತ್ತೆ ಒಂದು ಕ್ವೆಶನ್ ಬರ್ತಕ್ಕಂಥದ್ದು ಇದರಲ್ಲಿ ಎಕ್ಸಾಮ್. ಅರ್ಥ ಆಯ್ತಾ? ಹಾಗಾದರೆ ಇದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತ ನೀವೇ ತಿಳ್ಕೊಳ್ಳಿ. ಹಾಗಾದರೆ ಈ ವಿಡಿಯೋ ಅಂದರೆ ಈ ಸೆಷನ್ ಹೇಗಿತ್ತು, ಇಷ್ಟ ಆಗಿದ್ದರೆ ನಿಮ್ಮ ಕಮೆಂಟ್ಸ್ನ ಮಾಡಿ. ಆ ಕಮೆಂಟ್ಸ್ ನಿಮ್ಗೆ ನಮಗೆ ಒಂಥರ ಎನರ್ಜಿ ಬರುತ್ತೆ, ನೀವು ನಮಗೆ ಒಂದು ಎನರ್ಜಿ ಬೂಸ್ಟಪ್ ಮಾಡ್ದಂಗೆ ಆಗುತ್ತೆ. ಸೊ ಆದಷ್ಟು ಬೇಗ ಇನ್ನೂ ಬೇಗ ಈ ಕೋರ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಹಾನೆಸ್ಟಿಯಾಗಿ ಮತ್ತು ಜೆನ್ಯೂನ್ ಆಗಿ ಮತ್ತು ಎಫೆಕ್ಟಿವ್ ಆಗಿ. ಕ್ವಾಲಿಟಿ ಮ್ಯಾಟರ್ಸ್. ಓಕೆ, ಸೊ ಮತ್ತೆ ಮೀಟ್ ಆಗೋಣ ನೆಕ್ಸ್ಟ್